80 ಕೆಜಿ ಭಾರ ಜಗ್ಗುವ ಟ್ರ್ಯಾಕ್ಟರ್ ಕಂಡುಹಿಡಿದ ವಿದ್ಯಾರ್ಥಿ. ರಾಷ್ಟ್ರೀಯ ವಿಜ್ಞಾನ ದಿನದಂದು ತಾನೇ ಕಂಡುಹಿಡಿದ ಟ್ರ್ಯಾಕ್ಟರ್ ಶಾಲೆಗೆ ಉಡುಗೊರೆ ನೀಡಿದ ವಿದ್ಯಾರ್ಥಿ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬಂತೆ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಬಸವಶ್ರೀ ಶಿಕ್ಷಣ ಸಂಸ್ಥೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಘದ ಪಾಟೀಲ್ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಶ್ರೀ ಶೈಲೇಶ್ ಕಲ್ಗೌಡ ಜಗದೇವ್ ಮನೆಯಲ್ಲಿರುವ ನಿರುಪಯುಕ್ತ ವಸ್ತುಗಳನ್ನು ಬಳಸಿಕೊಂಡು 80 ಕೆಜಿ ಭಾರ ಜಗ್ಗುವ ಟ್ರ್ಯಾಕ್ಟರ್ ಅನ್ನು ಸಂಶೋಧಿಸಿ ಸಹಪಾಠಿಗಳಿಗೆ ಮಾದರಿಯಾಗಿದ್ದಾರೆ. ಶಿಕ್ಷಕಿಯರ ಮಾರ್ಗದರ್ಶನದೊಂದಿಗೆ ಸಂಶೋಧನೆಗೆ ತೊಡಗಿರುವ ವಿದ್ಯಾರ್ಥಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ. ಏನಾದರೂ ಹೊಸದೊಂದು ಸಂಶೋಧಿಸಬೇಕೆಂಬ ತವಕ ಹೊಂದಿದ್ದ ವಿದ್ಯಾರ್ಥಿಯು ಮನೆಯಲ್ಲಿರುವ ಪ್ಲಾಸ್ಟಿಕ್, ಪ್ಲೈವುಡ್, ಸೈಕಲ್ ಟ್ಯೂಬ್, ರಟ್ಟು, ಡ್ರಿಲ್ ಮಷಿನ್, ವೈರ್ ತುಂಡುಗಳು ಇನ್ನಿತರೆ ವಸ್ತುಗಳನ್ನು ಉಪಯೋಗಿಸಿಕೊಂಡು ಟ್ರ್ಯಾಕ್ಟರ್ ತಯಾರಿಸಿದ್ದಾನೆ. ಇದು 80 ಕೆಜಿ ಹೊತ್ತು ಸಾಗುತ್ತದೆ. ಮುಂದೆ 500 ಕೆಜಿ ಭಾರ ಹೊತ್ತೊಯ್ಯುವ ಟ್ರ್ಯಾಕ್ಟರ್ ಕಂಡುಹಿಡಿಯುವ ಯೋಚನೆ ಹೊಂದಿದ್ದಾನೆ. ಟ್ರ್ಯಾಕ್ಟರ್ ಅನ್ನು ವಿಶೇಷ ವಿನ್ಯಾಸದ ಮೂಲಕ ತಯಾರಿಸಲಾಗಿದ್ದು, ಇದರಲ್ಲಿ ಬ್ಲೂಟೂತ್ ಮೂಲಕ ಸೌಂಡ್ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ, ಹಿಂದೆ ಮುಂದೆ ತೆಗೆದುಕೊಳ್ಳುವ ಸೌಲಭ್ಯ, ಅನೇಕ ವಿಶೇಷತೆಗಳಿವೆ. ಚಿಕ್ಕ ವಯಸ್ಸಿನಲ್ಲೇ ಸಂಶೋಧನಾ ಮನೋಭಾವ ಹೊಂದಿರುವ ವಿದ್ಯಾರ್ಥಿ ಭವಿಷ್ಯತ್ತಿನಲ್ಲಿ ಯುವ ವಿಜ್ಞಾನಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನನ್ನ ಹೆಸರು ಶ್ರೀಶೈಲ್ ಕಲ್ಗೌಡ ಜಗದೇವ್. ನಾನು ಪಾಟೀಲ್ ಪಬ್ಲಿಕ್ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಟ್ರ್ಯಾಕ್ಟರನ್ನು ಕಂಡುಹಿಡಿಯಬೇಕೆಂದು ಕನಸಿತ್ತು. ಆ ಕನಸು ಈಗ ನನಸಾಗಿದೆ. 80 ಕೆಜಿ ತೂಕವನ್ನು ಜಗ್ಗುವಂಥ ಒಂದು ಟ್ರ್ಯಾಕ್ಟರನ್ನು ಈಗ ಮಾಡಿದ್ದೇನೆ. ಅದಕ್ಕೆ ವೇಸ್ಟ್ ಪದಾರ್ಥಗಳನ್ನು ಬಳಸಿದ್ದೇನೆ. ಈಗ 80 ಕೆಜಿ ಜಗ್ಗುವಂಥ ಟ್ರ್ಯಾಕ್ಟರ್ ಮುಂದೆ ಒಮ್ಮೆ 500 ಕೆಜಿ ಜಗ್ಗುವಂಥ ಟ್ರ್ಯಾಕ್ಟರನ್ನು ಮಾಡುತ್ತೇನೆ. ಇನ್ನೂ ನನಗೆ ಬೇರೆ ಬೇರೆ ಸಂಶೋಧನೆಗಳನ್ನು ಮಾಡುವ ಆಸೆ ಇದೆ. ಇದಕ್ಕೆ ನಮ್ಮ ಶಾಲೆಯ ಶಿಕ್ಷಕಿಯರೆಲ್ಲರೂ ನನಗೆ ಬೆಂಬಲವಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಪಾಟೀಲ್ ಪಬ್ಲಿಕ್ ಶಾಲೆಯ 8ನೇ ತರಗತಿ ವಿದ್ಯಾರ್ಥಿ ಶ್ರೀಶೈಲ್ ಕಲ್ಗೌಡ ಜಗದೇವ್ ಇವತ್ತು ಒಂದು ಟ್ರ್ಯಾಕ್ಟರನ್ನು ಆವಿಷ್ಕಾರ ಮಾಡಿದ್ದಾನೆ. ಅದು ಟ್ರ್ಯಾಕ್ಟರ್ ಹೇಗಿದೆ ಅಂದರೆ 80 ಕೆಜಿ ಜಗ್ಗುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದಕ್ಕೆ ಬಳಸಿಕೊಂಡಿರೋ ಪದಾರ್ಥವನ್ನು ನೋಡಿದರೆ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ಇರುವಂತಹ PVC ಪೈಪ್, ಕಟ್ ಆದಂಥ PVC ಪೈಪ್ ಆಗಿರ್ಬೋದು, ಪ್ಲೈವುಡ್ ಆಗಿರ್ಬೋದು, ಆಮೇಲೆ ಸೈಕಲ್ ಟ್ಯೂಬ್ಗಳನ್ನು ಬಳಸಿಕೊಂಡು ಟ್ರ್ಯಾಕ್ಟರನ್ನು ಮಾಡಿದ್ದಾನೆ. ಎಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದರೆ ಅದರಲ್ಲಿ ಲೈಟ್ ಹತ್ತುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅದು ಅಲ್ಲದೆ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ ಸಾಂಗ್ ಹೇಳುತ್ತದೆ. ಮತ್ತು ರಿಮೋಟ್ ಕಾರ್ ಥರ ಅದು 80 ಕೆಜಿ ಭಾರವನ್ನು ಒಂದು ಮನುಷ್ಯನನ್ನು ಕೂಡಿಸ್ಕೊಂಡು ಮುಂದೆ ಹೋಗುತ್ತೆ. ಅದೇ ರೀತಿ ರಿವರ್ಸ್ ಬರುತ್ತೆ. ಅದನ್ನು ಈ ರೀತಿ ಸಂಶೋಧನೆ ಮಾಡಿರೋದು ನಮಗೆಲ್ಲ ಹೆಮ್ಮೆ ತಂದಿದೆ. ಅವನಿಗೆ ಮೊದಲಿಂದನೂ ಇದರಲ್ಲಿ ಆಸಕ್ತಿ ಇತ್ತು. ಅವನು 4th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಒಂದ್ಸರಿ ಪುಟ್ಟದಾದ ಟ್ರ್ಯಾಕ್ಟರನ್ನು ತಗೊಂಡು ಬಂದಿದ್ದ ಸ್ಕೂಲ್ಗೆ. ಅದನ್ನು ನೋಡಿ ನಮಗೆ ಬಹಳ ಖುಷಿಯಾಗಿತ್ತು. ಚೆನ್ನಾಗಿ ಮಾಡಿದೀಯಾ ಅಂತ ಹೇಳಿದ್ವಿ. ಅದನ್ನು ಆತ ಸ್ಫೂರ್ತಿಯಾಗಿ ತೆಗೆದುಕೊಂಡು ಮತ್ತು ಇವತ್ತು ದೊಡ್ಡದಾದಂಥ ಟ್ರ್ಯಾಕ್ಟರನ್ನು ಮಾಡಿದ್ದಾನೆ. ನಮಗೆಲ್ಲ ತುಂಬ ಸಂತೋಷವಾಗಿದೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ, ನಮ್ಮ ಚೇರ್ಮನ್ನರ ವತಿಯಿಂದ ಹಾಗೂ ಎಲ್ಲ ಶಿಕ್ಷಕಿಯರ ಎಲ್ಲರೂ ಅವನಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ಆತ ಇನ್ನೂ ಸ್ವಲ್ಪ ವಸ್ತುಗಳನ್ನು ಬಳಸಿಕೊಂಡು ತನ್ನ ಪ್ರತಿಭೆಯನ್ನು ಹೊರತರಬೇಕು. ಮಕ್ಕಳಿಗೆ ಕೇವಲ ಓದೋದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಪ್ರೋತ್ಸಾಹ ನೀಡಬೇಕು. ಯಾವ ಮಗುವಲ್ಲಿ ಯಾವ ಪ್ರತಿಭೆ ಇರುತ್ತೆ ಅಂತ ಗೊತ್ತಿರೋದಿಲ್ಲ. ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಅವಾಯ್ಡ್ ಮಾಡೋದಕ್ಕಿಂತ ಅವರು ಯಾವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಸ್ಫೂರ್ತಿಯನ್ನು ಕೊಡಬೇಕು. ಈ ರೀತಿ ಮಕ್ಕಳು ಈಗ 4th ಸ್ಟ್ಯಾಂಡರ್ಡಲ್ಲಿ ಇರುವಂಥ ಮಗುವ ಸಣ್ಣ ಪುಟ್ಟ ಟ್ರ್ಯಾಕ್ಟರ್ ತನ್ನ ಕನಸಾಗಿತ್ತು. ಅದನ್ನು ಇವತ್ತು 80 ಕೆಜಿ ಸಾಮರ್ಥ್ಯವನ್ನು ಜಗ್ಗುವಂಥ ದೊಡ್ಡ ಟ್ರ್ಯಾಕ್ಟರನ್ನಾಗಿ ಮಾಡಿದ್ದಾನೆ. ಮುಂದೆ ಅವನು 500 ಕೆಜಿ ಜಗ್ಗುವಂಥ ದೊಡ್ಡ ಟ್ರ್ಯಾಕ್ಟರನ್ನು ಮಾಡುವ ಆಸೆ, ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಅವನಿಗೆ ಇದೇ ರೀತಿ ಪ್ರೋತ್ಸಾಹವನ್ನು ನೀಡುತ್ತಾ ಅವನಿಗೆ ಶುಭ ಕೋರುತ್ತಾ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.